ದೊಡ್ಡಬಳ್ಳಾಪುರ ತಾಲೂಕಿನ ಬ್ಯಾಶೆಟ್ಟಿಹಳ್ಳಿ ಕೆರೆಯಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವಾಗಿದೆ. ಕಸಾಬಾ ಹೋಬಳಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಬ್ಯಾಶೆಟ್ಟಿಹಳ್ಳಿ ಕೆರೆಯಲ್ಲಿ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯ ನೀರು ಕೆರೆಗೆ ಸೇರಿರುವ ಪರಿಣಾಮ ಸಾವಿರಾರು ಮೀನುಗಳು ಮೃತಪಟ್ಟಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆಯಲ್ಲಿ ಸಾವಿರಾರು ಮೀನುಗಳ ಸಾವಿನಿಂದ ದುರ್ವಾಸನೆ ಉಂಟಾಗಿದೆ. ಇನ್ನು ಕಳೆದ 2-3 ದಿನಗಳ ಹಿಂದೆ ಕೆರೆಗೆ ತ್ಯಾಜ್ಯ ನೀರನ್ನು ನೇರವಾಗಿ ಕಾರ್ಖಾನೆಗಳ ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರು ಕೆರೆಗೆ ಹರಿದಿದ್ದರಿಂದ ಮೀನುಗಳು ಸಾವನ್ನಪ್ಪಿವೆ ಎಂದು ಸ್ಥಳೀಯರಾದ ಬ್ಯಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಸೊನ್ನೇಗೌಡ ದೂರಿದ್ದಾರೆ. ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿ ಈಗಾಗಲೇ 3 ದಿನಗಳು ಕಳೆದಿವೆ. ದಡಕ್ಕೆ ಬಂದು ಸೇರಿರುವ ರಾಶಿ ಮೀನುಗಳು ಕೊಳೆತ ಗಬ್ಬು ನಾರುತ್ತಿವೆ. ಇನ್ನು ನೀರಿನಲ್ಲಿಯೇ ಹಾಕಿ ಬಿಟ್ಟರೆ ನೀರು ಮತ್ತಷ್ಟು ಮಲಿನಗೊಳ್ಳುವ ಆತಂಕ ಎದುರಾಗಿದೆ. ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಯವರು ಮೃತ ಮೀನುಗಳನ್ನು ಕೆರೆಯಿಂದ ತೆಗೆದು ಗುಂಡಿಯಲ್ಲಿ ಹಾಕಿ ವಿಲೇವಾರಿ ಮಾಡಬೇಕಿದೆ. ಇನ್ನು ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ರವಿ ರಾಜಘಟ್ಟ ಅವರು ಮಾತನಾಡಿ, ಈ ಭಾಗದ ಕೆರೆಗಳಲ್ಲಿ ಮೀನುಗಳ ಮಾರಣ ಹೋಮ ಇದೇ ಮೊದಲಲ್ಲ, ಕೊನೆಯೂ ಅಲ್ಲ. ಪದೇ ಇಂತಹ ಘಟನೆಗಳು ಸಂಭವಿಸುತ್ತಲೇ ಇದೆ. ಕೈಗಾರಿಕಾ ತ್ಯಾಜ್ಯ ನೀರನ್ನ ರಾತ್ರೋರಾತ್ರಿ ಕಳ್ಳದಾರಿಯಲ್ಲಿ ಕೆರೆಗೆ ಹರಿಸಿರುವುದರಿಂದ ಇಂದು ಮೀನುಗಳು ಸಾವನ್ನಪ್ಪಿವೆ. ಇದಕ್ಕೆ ಕಾರಣರಾದವರ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಸ್ವಾಮೀಜಿ, ಸಿದ್ಧಿ ಟಿವಿ, ದೊಡ್ಡಬಳ್ಳಾಪುರ. ಇವತ್ತು ಬ್ಯಾಶೆಟ್ಟಿಹಳ್ಳಿ ಕೆರೆಯಲ್ಲಿ ಸಾವಿರಾರು ಮೀನುಗಳು ನೀರಿನಲ್ಲಿ ಸತ್ತು ಬಿದ್ದಿದ್ದಾವೆ, ತೇಲ್ತಾ ಇದ್ದಾವೆ. ಈ ಘಟನೆ ಇದು ಮೊದಲನೇದು ಅಲ್ಲ, ಕೊನೆಯದು ಅಲ್ಲ. ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಯಾವತ್ತು ಬ್ಯಾಶೆಟ್ಟಿಹಳ್ಳಿಗೆ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಕಾರ್ಖಾನೆಗಳು ಬಂದು ಅವತ್ತಿನಿಂದ ಈ ಕರ್ಮ ಪ್ರಾರಂಭ ಆಗಿದ್ದೆ. ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತವೆ. ಇಲಾಖೆಗಳು ಬರ್ತಾ ಇರ್ತಾರೆ, ನೀರಿನ ಸ್ಯಾಂಪಲ್ ತಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಒಳಗಡೆ ಏನು ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಒಂದು ಕಂಪ್ನಿಗೂ ಒಂದು ಶಿಕ್ಷೆ ಆದಂಥ ಉದಾಹರಣೆಗಳಿಲ್ಲ. ನಾವು ಸಾಕಷ್ಟು ಬಾರಿ ದೂರುಗಳು ಕೊಡ್ತೀವಿ. ದೂರು ಕೊಡೋದು ಮಾತ್ರ ನಮ್ಮ ಕೆಲಸ. ಇಲಾಖೆ ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಮಾಡಿದ್ದೀವಿ, ವರದಿ ಬರಿತೀವಿ ಅಂತ ಹೋಗ್ತಾರೆ. ಅದಾದಮೇಲೆ ದೂರುದಾರರಾದ ನಮಗೆ ಅದನ್ನು ಕೇಳೋ ಹಕ್ಕು ಕೂಡ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನ್ಯಾಯ ಅನ್ನೋದು ಮರೀಚಿಕೆ ಆಗಿದೆ. ಇಲ್ಲಿ ನಡಿಬೇಕಾಗಿರೋದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ನಮಗೆ. ಇವತ್ತು ಕೂಡ ಕೈಗಾರಿಕಾ ಪ್ರದೇಶದ ಮುಖ್ಯವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೀಣ್ಯ 2ನೇ ಹಂತದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೂ ಅದನ್ನು ಇಲ್ಲಿಗೆ ತಗೊಂಬರ್ರಿ ಅಂತ ಹೋರಾಟಗಳು ನಡೀತಾನೆ ಇರ್ತವೆ. ನೋಡ್ರಿ, ಬೆಳಗ್ಗೆ ಬಂದಿದ್ದಾರೆ ಅಧಿಕಾರಿಗಳು, ಯಾರಿಗೂ ಗೊತ್ತಿಲ್ಲ. ಈಗ ಅವ್ರಿಗೆ ಫೋನ್ ಮಾಡಿದರೆ ನಾವು ಸ್ಯಾಂಪಲ್ ತಗೊಂಡೋಗಿದ್ದೀವಿ ಅಂತಾರೆ. ಏನು ಈ ಕೆರೆನಾಗ ನೀರು ಸ್ಯಾಂಪಲ್ ತಗೊಂಡೋಗಿ ಯಾವ ಕಾರ್ಖಾನೆದು ಅಂತ ಇವರೇನನ್ನ ಕಂಡಿಡಿದ್ಬಿಟ್ಟು ಯಾವ ಕಾರ್ಖಾನೆಗಾದರೂ ಒಂದು ಇವರು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರತಿನಿತ್ಯ ಹಾಳಾಗ್ತಾ ಇದೆ. ಕುಡಿಯೋದಕ್ಕೆ ಅಲ್ಲ, ಬಳಸೋದಕ್ಕಲ್ಲ, ತೊಳ್ಕೊಳ್ಳೋಕ್ಕೂ ಯೋಗ್ಯ ಇಲ್ಲ ಈ ನೀರು. ಆ ರೀತಿ ಮಾಡ್ತಿದ್ದಾರೆ. ನಿರಂತರ ಹೋರಾಟಗಳು ನಡೀತಾನೆ ಇದ್ದಾವೆ, ಮುಂದೆ ನಡೀತಾನೆ ಇರ್ತವೆ. ಆದರೆ ನಮ್ಮ ಸತ್ತಂಥ ಈ ಅಧಿಕಾರಿಗಳು, ಈ ಒಂದು ಸತ್ತು ಮಲಗಿರ್ತಕ್ಕಂಥ ಇಲಾಖೆಗಳು ಇವು ಎಚ್ಚೆತ್ಕೊಳ್ಳೋದು ಇಲ್ಲ, ಈ ಸರೋಗೋದು ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಏನು ಕಾರ್ಖಾನೆಗಳು ಈ ಮಾಲಿನ್ಯ ಮಾಡ್ತವೆ ಅವನ್ನ ಶಾಶ್ವತವಾಗಿ ಬೀಗ ಜಡಿಯುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಎಲ್ಲರೂ ಒಬ್ರಿಗೊಬ್ಬರು ಸೇರ್ಕೋತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಆ ಕಾರ್ಖಾನೆಗಳಿಗೆ ಬೀಗ ಜಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ.